ನಾನು ಸೌದಿ ಅರೇಬಿಯಾದಲ್ಲಿ ಟ್ಯಾಕ್ಸಿ ಓಡಿಸ್ತಾ ಇದ್ದೆ. ಹಗಲು ರಾತ್ರಿ ರಸ್ತೆಗಳಲ್ಲಿ ಗಾಡಿಯನ್ನ ಓಡಿಸುತ್ತಾ ಅಪರಿಚಿತ ಮುಖಗಳನ್ನ ಅವರ ಗುರಿ ತಲುಪಿಸೋದೇ ನನ್ನ ಕೆಲಸವಾಗಿತ್ತು. ಒಂದಿನ ಕಸ್ಟಮರ್ ನನ್ನ ಟ್ಯಾಕ್ಸಿನಲ್ಲಿ ಒಂದು ಚೀಲವನ್ನ ಬಿಟ್ಟು ಹೋದ್ರು. ಅದರಲ್ಲಿ ರಾಶಿ ರಾಶಿ ಹಣ ತುಂಬಿತ್ತು. ನನಗೆ ಆ ಕ್ಷಣ ಯಾವುದೇ ಒಂದು ಚಮತ್ಕಾರಕ್ಕಿಂತ ಅದ್ಭುತಕ್ಕಿಂತ ಕಡಿಮೆ ಇರಲಿಲ್ಲ. ಹೆಚ್ಚು ಯೋಚಿಸದೆ ತಕ್ಷಣ ನಾನು ಭಾರತಕ್ಕೆ ಫ್ಲೈಟ್ ಅನ್ನ ಹಿಡ್ಕೊಂಡ್ಬಿಟ್ಟೆ. ಆ ಹಣದಿಂದ ನಾನು ನನ್ನ ತಂಗಿಯ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿಸ್ದೆ. ಎಲ್ಲವೂ ಎಷ್ಟು ಬೇಗ ನಡೀತು ಅಂತಂದ್ರೆ ಒಂದ ಕನಸು ನನಸಾದಂತೆ ಇತ್ತು. 1 ತಿಂಗಳ ನಂತರ ನಾನು ಸೌದಿಗೆ ಹಳೆಯ ಕೆಲಸಕ್ಕೆ ವಾಪಸ್ ಬಂದೆ. ಕೆಲವು ದಿನಗಳ ನಂತರ ನನಗೆ ಒಬ್ಬ ದೊಡ್ಡ ವ್ಯಾಪಾರಿಯ ಮನೆಯಲ್ಲಿ ಔತಣಕೂಟದ ಆಮಂತ್ರಣ ಸಿಕ್ಕಿತು. ಅಲ್ಲಿ 100 ಜನ ಸೇರಿದ್ರು. ವಿದೇಶಗಳಿಂದ ಬಂದ ನರ್ತಕಿಯರು ಅತಿಥಿಗಳನ್ನ ಸ್ವಾಗತಿಸ್ತಾ ಇದ್ರು. ನಾನು ಆ ಗುಂಪಿನಲ್ಲಿ ಕಣ್ಣು ಹಾಯಿಸಿದ ತಕ್ಷಣ ನನ್ನ ಕಾಲುಗಳು ಸ್ತಬ್ಧವಾದುವು. ಶಾಕ್ ಆಯ್ತು ನಂಗೆ. ಆ ನರ್ತಕಿಯರಲ್ಲಿ, ಡ್ಯಾನ್ಸರ್ಗಳಲ್ಲಿ ನನ್ನ ಸ್ವಂತ ತಂಗಿ ಇದ್ಲು. ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸ್ತು. ನಾನು ಅಲ್ಲಿ ಊಟ ಮಾಡುವ ಆಸೆಯನ್ನ ಬಿಟ್ಟು ತಕ್ಷಣ ಹೊರಬಂದೆ. ಪ್ರಿಯ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಪೂರ್ತಿ ನೋಡಿ. ನನಗೆ ನನ್ನ ಪ್ರಾಮಾಣಿಕತೆ ಮತ್ತು ಕೆಲಸದ ಮೇಲಿನ ನಿಷ್ಠೆಯೇ ಎಲ್ಲಕ್ಕಿಂತ ಮಿಗಿಲಾಗಿತ್ತು. ಸ್ವಲ್ಪ ದೂರ ನಡೆದಾಗ ಒಂದು ಹೋಟೆಲ್ ಹತ್ತಿರ ನನಗೆ ಒಂದು ಜೋಡಿ ಕಾಣ್ತು. ಅವರ ಹಾವಭಾವದಿಂದ ಅವರು ಭಾರತೀಯರು ಅಥವಾ ನೆರೆ ದೇಶದವರು ಅನ್ನೋದು ಸ್ಪಷ್ಟವಾಗಿತ್ತು. ನಾನು ಗಾಡಿ ನಿಲ್ಲಿಸಿದೆ. ಅವರ ಸಾಮಾನುಗಳನ್ನು ಡಿಕ್ಕಿನಲ್ಲಿ ಇಟ್ಟು ಮುಗುಳ್ನಕ್ಕೂ ಅವರನ್ನ ಸ್ವಾಗತಿಸಿದೆ. ಮನಸ್ಸಿನಲ್ಲಿ ನೀವು ಎಲ್ಲಿಯವರು ಅಂತ ಕೇಳೋಣ ಅನ್ನಿಸ್ತು. ಆದ್ರೆ ನಾನು ಸುಮ್ಮನೆ ಓದೇ ಲೇಸು ಅಂತ ಅನ್ಕೊಂಡೆ. ಆ ಸವಾರರ ಜೊತೆ ಅನಗತ್ಯ ಮಾತುಕತೆ ಕೆಲವೊಮ್ಮೆ ಅವರಿಗೆ ಅನ್ಕಂಫರ್ಟೇಬಲ್ ಅನ್ಸ್ಬಹುದು ಅಂತ ನನಗನ್ನಿಸ್ತು. ನಾನು ಸುಮ್ಮನೆ ಗಾಡಿಯನ್ನ ಓಡಿಸೋದಕ್ಕೆ ಶುರು ಮಾಡಿದೆ. ತಕ್ಷಣ ಆ ಒಂದು ಜೋಡಿಯಲ್ಲಿದ್ದ ಮಹಿಳೆ ನನ್ನನ್ನ ಕೇಳಿದ್ಲು, ನಾವು ಇನ್ನು ಎಷ್ಟು ಹೊತ್ತಿಗೆ ತಲುಪುತ್ತೇವೆ ಅಂತ. ನಾನು ರಿಯರ್ ವ್ಯೂ ಮಿರರ್ನಲ್ಲಿ ನೋಡುತ್ತಾ ಉತ್ತರಿಸಿದೆ, ಮೇಡಮ್, ಒಂದು 15 ನಿಮಿಷಗಳಲ್ಲಿ ತಲುಪುತ್ತೇವೆ ಅಂತ. ಅವಳು ತಕ್ಷಣ ಸ್ವಲ್ಪ ವೇಗವಾಗಿ ಓಡಿಸು, ನಮಗೆ ತಡ ಆಗ್ತಾ ಇದೆ ಅಂತ ಅಂದ್ಲು. ಅವರ ಗಡಿಬಿಡಿ ನೋಡಿ ನಾನು ವೇಗವನ್ನ ಹೆಚ್ಚಿಸಿದೆ. ಆದರೆ ಅತಿಯಾಗಲ್ಲ, ಯಾಕಂದ್ರೆ ವೇಗವಾಗಿ ಓಡಿಸಿದ್ರೆ ದಂಡ ಬೀಳಬಹುದು. ಇನ್ನು ಸ್ವಲ್ಪ ದೂರ ಹೋಗಿದ್ದೆ ಅಷ್ಟೆ. ಅವಳ ಪತಿ ಹೇಳ್ದ, ನಿನ್ನ ಮುಖ ನೋಡಿದ್ರೆ ನೀನು ಭಾರತ ಅಥವಾ ಆಸುಪಾಸಿನ ದೇಶದವನು ಅಂತ ಅನ್ಸುತ್ತೆ. ನಾನು ನಗುತ್ತಾ ಉತ್ತರಿಸಿದೆ, ಹೌದು, ನಾನು ಭಾರತದವನು. ನೀವು ಎಲ್ಲಿಯವರು ಅಂತ ಕೇಳ್ದೆ. ನನ್ನ ಪ್ರಶ್ನೆಗೆ ಅವನ ಮುಖ ಕಠೋರವಾಯಿತು, ಕೋಪ ಬಂತು. ಇದು ನಿನ್ನ ಕೆಲಸ ಅಲ್ಲ, ಗಾಡಿ ಓಡಿಸು ಅಂತ ಹೇಳ್ದ. ಅವನ ಆ ಒರಟು ಉತ್ತರ ಕೇಳಿ ನನ್ನ ಮನಸ್ಸು ನೋವಾಯ್ತು. ಅವನೇ ನನ್ನನ್ನ ಪ್ರಶ್ನಿಸಿದ್ದ, ಆದ್ರೆ ನಾನು ವಿನಯದಿಂದ ಕೇಳಿದಾಗ ನನ್ನನ್ನ ಅವಮಾನಿಸ್ದ. ನಾನು ಈಗ ಸುಮ್ಮನೆ ಇರೋದಕ್ಕೆ ನಿರ್ಧರಿಸಿದೆ ಮತ್ತು ಗಾಡಿ ಓಡಿಸುವುದರ ಮೇಲೆ ಗಮನವನ್ನ ಹರಿಸಿದೆ. ತಪ್ಪು ಮಾಡಲು ಯಾವುದೇ ಅವಕಾಶ ನೀಡಬಾರದು ಅಂತ ಅನ್ಕೊಂಡೆ. ಇಲ್ಲದೆ ಇದ್ರೆ ಸವಾರರಿಂದ ಕೆಟ್ಟ ರಿವ್ಯೂ ಸಿಗಬಹುದು, ಅಂದ್ರೆ ನಮ್ಮ ಕಸ್ಟಮರಿಂದ ಕೆಟ್ಟ ರಿವ್ಯೂ ಸಿಗಬಹುದು. ಸ್ವಲ್ಪ ಸಮಯದ ನಂತರ ನಾನು ಅವರನ್ನ ಅವರ ಜಾಗಕ್ಕೆ ತಲುಪಿಸಿದೆ. ಹಣ ಪಡೆಯುವಾಗ ಆ ವ್ಯಕ್ತಿ ಮತ್ತೆ ಹೇಳ್ದ, ನೀನು ಕೇವಲ ನಿನ್ನ ಕೆಲಸ ಮಾಡಿದ್ರೆ ಒಳ್ಳೆಯದು. ಜನರ ದೇಶ ಅಥವಾ ಅಡ್ರೆಸ್ ಬಗ್ಗೆ ಕೇಳೋದು ನಿನ್ನ ಕೆಲಸ ಅಲ್ಲ. ಟೈಮನ್ನ ವೇಸ್ಟ್ ಮಾಡಬೇಡ ಅಂತ. ನಾನು ಸುಮ್ಮನೆ ಅವರ ಸಾಮಾನನ್ನ ಇಳಿಸಿ ಧನ್ಯವಾದ ಅಂತ ಹೇಳಿ ಮುಂದಿನ ಟ್ರಿಪ್ ಕಡೆ ಹೊರಟೆ. ಆ ಜೋಡಿಯ ನಡವಳಿಕೆ ನಮಗೆ ವಿಚಿತ್ರ ಅನಿಸ್ತು. ಹೇಳುವುದೇ ಇರಲಿಲ್ಲವೆಂದ ಮೇಲೆ ನನ್ನನ್ನ ಯಾಕೆ ಪ್ರಶ್ನೆ ಮಾಡಿದ್ರು? ಸಂಜೆ ಸುಮಾರು 6 ಗಂಟೆಯಾಗಿತ್ತು. ನನ್ನ ಮೆದುಳಿನಲ್ಲಿ ಒಂದು ಆಲೋಚನೆ ಬಂತು. ಆದ್ರೆ ನಾನು ಅದನ್ನ ಕೊಡವುಕೊಂಡೆ, ಹೋಗ್ಲಿ ಬಿಡು ಅಂತ. ಈಗ ಮುಂದಿನ ಟ್ರಿಪ್ನತ್ತ ಗಮನ ಹರಿಸಬೇಕಿತ್ತು. ಆಮೇಲೆ ಊಟ ಮಾಡುವ ಒಂದು ಉದ್ದೇಶ ಇತ್ತು. ಪ್ರಿಯ ವೀಕ್ಷಕರೇ, ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಥೆಯನ್ನ ಬರೆಯೋದಕ್ಕೆ ಪ್ರೋತ್ಸಾಹವನ್ನು ನೀಡಿ. ನನ್ನ ಮುಂದಿನ ಟ್ರಿಪ್ ಒಬ್ಬ ಉದ್ಯಮಿಯಾಗಿದ್ದ. ಅವನು ಗಾಡಿಯಲ್ಲಿ ಕುಳಿತ ತಕ್ಷಣ ಹಾಯ್ ಅಂದ. ಅವನ ಬಟ್ಟೆ ಮತ್ತು ಶೈಲಿಯಿಂದ ಅವರು ಬಹುಶಃ ಲಂಡನ್ ಅಥವಾ ಸಿಂಗಾಪುರದಿಂದ ಬಂದವನಂತೆ ಕಾಣಿಸ್ತಾ ಇದ್ದ. ಈ ಬಾರಿ ನಾನು ಯಾವುದೇ ಮಾತನ್ನ ಆಡ್ಲಿಲ್ಲ. ಒಂದು ಬಾರಿಯ ಅವಮಾನವೇ ನನಗೆ ಸಾಕಾಗಿತ್ತು. ನಾನು ಗಾಡಿ ಸ್ಟಾರ್ಟ್ ಮಾಡಿದೆ. ಆಗ ಅವನು ಒಂದು ಚಿಕ್ಕ ಬ್ಯಾಗನ್ನ ನನ್ನತ್ತ ಚಾಚಿ ಹೇಳಿದ, ಇದು ಹಿಂದೆ ಸೀಟ್ನಲ್ಲಿ ಬಿದ್ದಿತ್ತು, ನನಗೆ ಇದು ಸರಿ ಅಂತ ಅನ್ನಿಸ್ತಾ ಇಲ್ಲ, ಇದನ್ನ ಮುಂದೆ ಇಟ್ಕೊಂಬಿಡು ಅಂತ. ನಾನು ಆಶ್ಚರ್ಯದಿಂದ ಆ ಬ್ಯಾಗನ್ನ ಪಡೆದು ಮುಂದಿನ ಸೀಟ್ನಲ್ಲಿ ಇಟ್ಟೆ. ಈ ಬ್ಯಾಗ್ ಯಾರದ್ದಿರ್ಬೋದು? ಮನಸ್ಸಿನಲ್ಲಿ ಪ್ರಶ್ನೆಗಳ ಬಿರುಗಾಳಿ ಎತ್ತು. ನಾನು ಆದರೂ ಸುಮ್ಮನೆ ಇರೋದೇ ಲೇಸು ಅಂತ ಅನ್ಕೊಂಡೆ. ಅವನನ್ನ ಗುರಿ ತಲುಪಿಸಿದ ನಂತರ ನಾನು ನೇರವಾಗಿ ಒಂದು ಡಾಬಾ ಅಂದ್ರೆ ಹೋಟೆಲ್ ಕಡೆ ಹೊಟ್ಟೆ. ಈಗ ನನಗೆ ಬೇರೆ ಟ್ರಿಪ್ ಪಡೆಯೋ ಮನಸ್ಸಿರಲಿಲ್ಲ. ಆ ಬ್ಯಾಗ್ ನನ್ನ ಮೆದುಳಿನಲ್ಲಿ ಪದೇ ಪದೇ ಸುಳಿತಾ ಇತ್ತು. ಇದು ಆ ವಿಚಿತ್ರ ಜೋಡಿಯದ್ದೋ ಅಥವಾ ಉದ್ಯಮಿಯದ್ದೋ? ಸಂಜೆ 6 ಗಂಟೆಯ ಆಸುಪಾಸಿನಲ್ಲಿ ಒಂದು ಭಯ ನನ್ನ ಮನಸ್ಸಿನಲ್ಲಿ ಮನೆ ಮಾಡಿತು.
ಈ ಬ್ಯಾಗ್ ಅಪಾಯಕಾರಿ ಇರಬಹುದೇ, ಇದರಲ್ಲಿ ಏನಾದರೂ ತಪ್ಪಿರಬಹುದೇ? ಹೀಗೆ ಯೋಚಿಸ್ತಾನೆ ನಾನು ಗಾಡಿಯಿಂದ ಇಳಿದು ಬ್ಯಾಗನ್ನು ಹಿಡಿದು ಡಾಬಾ ಒಳಗೆ ಹೋದೆ. ಪ್ರತಿ ಶುಕ್ರವಾರ ನಾನು ಒಂದು ಒಳ್ಳೆ ಊಟವನ್ನು ಮಾಡ್ತಾ ಇದ್ದೆ. ಉಳಿದ ದಿನಗಳಲ್ಲಿ ಸಾಧಾರಣ ಊಟ ಇರ್ತಾ ಇತ್ತು. ಡಾಬಾಕ್ಕೆ ತಲುಪಿದ ತಕ್ಷಣ ಒಬ್ಬ ವೇಟರ್ ನನ್ನ ಹತ್ರ ಬಂದ. ಸಾಮಾನ್ಯವಾಗಿ ಅವನು ಅಷ್ಟು ಬೇಗ ಬರ್ತಾ ಇರಲಿಲ್ಲ ಯೂಸುವಲ್ಲಿ. ನಾನು ಬೇಗನೆ ಊಟವನ್ನು ಆರ್ಡರ್ ಮಾಡಿ ಸ್ವಲ್ಪ ಸಮಯದ ನಂತರ ಬಾ ಅಂತ ಹೇಳಿದೆ. ಆಮೇಲೆ ನಾನು ನಿಧಾನವಾಗಿ ಬ್ಯಾಗನ್ನು ತೆರೆದೆ. ಒಳಗೆ ಎಣಿಕೆ ನೋಡಿದ ತಕ್ಷಣ ನನ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ಬ್ಯಾಗ್ನಲ್ಲಿ ಒಂದು ಗೊಂಬೆ ಇತ್ತು ಮತ್ತು ಅದರಲ್ಲಿ ರಾಶಿ ರಾಶಿ ನೋಟುಗಳು ತುಂಬಿದ್ವು. ನನ್ನ ಮುಖ ಬಿಳಿಚ್ಕೊಂತು. ಬೆವರಿನ ಹನಿಗಳು ಹಣೆಯ ಮೇಲೆ ಮೂಡಿದ್ವು. ಉಸಿರು ನಿಂತು ಹೋದಂತಾಯಿತು. ನಾನು ತಕ್ಷಣ ಬ್ಯಾಗನ್ನು ಮುಚ್ಚಿದೆ, ಆರ್ಡರ್ ರದ್ದು ಮಾಡಿದೆ ಮತ್ತು ಡಾಬಾದಿಂದ ಹೊರಗೆ ಬಂದೆ. ಊಟಕ್ಕೆ ಆರ್ಡರ್ ಮಾಡಿದ್ನಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿದೆ. ಗಾಡಿಯಲ್ಲಿ ಕುಳಿತು ನನ್ನ ರೂಮಿನತ್ತ ಹೊರಟೆ. ನನ್ನ ಮನಸ್ಸು ಚಡಪಡಿಸ್ತಾ ಇತ್ತು. ಆ ಬ್ಯಾಗ್ ಯಾರದ್ದು? ಆತ ಉದ್ಯಮಿದಂತೂ ಆಗಿರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಯಾವ ಬುದ್ಧಿವಂತ ಮನುಷ್ಯನು ಇಷ್ಟು ಹಣ ತುಂಬಿದ ಬ್ಯಾಗನ್ನು ಇನ್ನೊಬ್ಬರಿಗೆ ಕೊಡೋದಿಲ್ಲ. ಬಹುಶಃ ಅದು ಆ ವಿಚಿತ್ರ ಜೋಡಿಯದ್ದಿರಬಹುದು. ಅವರ ಹಾವಭಾವದಿಂದ ಅವರು ಶ್ರೀಮಂತರು ಅಂತ ಕಾಣಿಸ್ತಾ ಇತ್ತು. ಆದರೆ ಇಷ್ಟು ಹಣವನ್ನು ಯಾರಾದರೂ ಆಕಸ್ಮಿಕವಾಗಿ ಮರೆಯೋದಕ್ಕೆ ಹೇಗೆ ಸಾಧ್ಯ? ರೂಮಿಗೆ ತಲುಪಿ ನಾನು ಸುಮ್ಮನೆ ಕೂತ್ಕೊಂಡೆ. ಒಂದು ಕ್ಷಣ ಬ್ಯಾಗ್ ಹಿಂತಿರುಗಿಸೋಣ ಅಂತ ಅನ್ಕೊಂಡೆ. ಆದರೆ ನಂತರ ಅತಿ ಆಸೆ ನನ್ನನ್ನು ಆವರಿಸ್ತು. ನಾನು ಯೋಚನೆ ಮಾಡಿದೆ, ಒಂದು ವೇಳೆ ಈ ಹಣವನ್ನು ಇಟ್ಟುಕೊಂಡ್ರೆ ನನ್ನ ಜೀವನವೇ ಬದಲಾಗಬಹುದು. ನಾನು ಅನೇಕ ವರ್ಷಗಳಿಂದ ಸೌದಿಯಲ್ಲಿ ಟ್ಯಾಕ್ಸಿ ಓಡಿಸ್ತಾ ಇದ್ದೆ. ಆದರೆ ನನ್ನ ತಂಗಿಯ ಮದುವೆ ಮಾಡೋದಕ್ಕೆ ಅಥವಾ ಸ್ವಂತ ಮನೆಯನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಾಗುವಷ್ಟು ಹಣ ಎಂದೂ ಸಂಪಾದಿಸಿರಲಿಲ್ಲ. ಆ ಬ್ಯಾಗ್ ನೋಡಿದ್ರೆ ಅದರಲ್ಲಿ ಲಕ್ಷಾಂತರ, ಬಹುಶಃ ಕೋಟ್ಯಾಂತರ ರೂಪಾಯಿ ಇರಬಹುದು ಅಂತ ಅನ್ನಿಸ್ತು. ಅಷ್ಟು ದೊಡ್ಡ ಬ್ಯಾಗ್ ಅದು. ನನ್ನ ಮೆದುಳು ವೇಗವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿತು. ನಾನು ಸ್ವಲ್ಪ ಹಣವನ್ನು ಭಾರತಕ್ಕೆ ಕಳಿಸೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಇಡೀ ಬ್ಯಾಗನ್ನು ಹಿಡಿದು ಏರ್ಪೋರ್ಟಿಗೆ ಹೋದರೆ ಸಿಕ್ಕಿ ಬೀಳುವ ಸಾಧ್ಯತೆ ಇತ್ತು. ನಾನು ಹಣ ಎಣಿಸಿದೆ ಮತ್ತು ಮೊದಲ ದಿನ 1,00,000 ರೂಪಾಯಿ ತೆಗೆದುಕೊಂಡು ಬ್ಯಾಂಕಿಗೆ ಹೋದೆ. ಅಲ್ಲಿ ಹಣವನ್ನು ಭಾರತಕ್ಕೆ ಕಳುಹಿಸಿ ಟ್ಯಾಕ್ಸ್ ಕೂಡ ಕಟ್ಟಿದೆ. ಇದರಿಂದ ಯಾವುದೇ ಕಾನೂನು ತೊಂದರೆ ಬಾರದೇ ಇರಲಿ ಅಂತೇಳಿ. ಯಾರಿಗೂ ಸಂಶಯ ಬಾರದಂತೆ ನಿಧಾನವಾಗಿ ಹಣ ಕಳಿಸೋದು ನನ್ನ ಯೋಜನೆಯಾಗಿತ್ತು, ಅಂದರೆ ಪ್ಲಾನ್ ಆಗಿತ್ತು. ಮುಂದಿನ ಸ್ವಲ್ಪ ವಾರಗಳ ಕಾಲ ನಾನು ಇದನ್ನೇ ಮಾಡಿದೆ. ನನ್ನ ಖಾತೆಯಿಂದ ತಾಯಿಯ ಖಾತೆಗೆ ಹಣವನ್ನು ಕಳಿಸಿದೆ. ಮನೆಯವರಿಗೆ ಯಾರಲ್ಲೂ ಏನನ್ನೂ ಹೇಳದಂತೆ ಮತ್ತು ಹಣ ತೆಗೆಯದಂತೆ ತಾಕೀತನ್ನ ಮಾಡಿದೆ. ಯಾರಿಗೂ ಸಂಶಯ ಬಾರದಿರಲಿ ಅಂಥೇಳಿ ನಾನು ನನ್ನ ಟ್ಯಾಕ್ಸಿ ಕೂಡ ಓಡಿಸ್ತಾ ಇದ್ದೆ. ಆಶ್ಚರ್ಯದ ವಿಷಯ ಅಂದರೆ, ಯಾರ ಬ್ಯಾಗ್ ಇತ್ತು ಅವರು ನನ್ನನ್ನು ಯಾವತ್ತೂ ಸಂಪರ್ಕಿಸಲೇ ಇಲ್ಲ, ವಾಪಸ್ ಕಾಲ್ ಮಾಡಲೇ ಇಲ್ಲ. ನನ್ನ ಹತ್ರ ಅವ್ರ ನಂಬರ್ ಇತ್ತು, ಆದರೆ ಯಾವುದೇ ಕಾಲ್ ಬರಲಿಲ್ಲ. 3 ತಿಂಗಳ ನಂತರ ನಾನು ಎಲ್ಲ ಹಣವನ್ನು ಭಾರತಕ್ಕೆ ಕಳಿಸಿದೆ. ನಂತರ ರಹಸ್ಯವಾಗಿ ಫ್ಲೈಟನ್ನು ಬುಕ್ ಮಾಡಿ ಯಾರಿಗೂ ಹೇಳದೆ ಭಾರತಕ್ಕೆ ಮರಳಿದೆ. ಏರ್ಪೋರ್ಟ್ನಲ್ಲಿ ಕಾಲಿಟ್ಟಾಗ ಮನಸ್ಸಿನಲ್ಲಿ ಒಂದು ಭಯ ಇತ್ತು. ಇಷ್ಟು ಹಣ ಸಾಗಿಸೋದು ಸಣ್ಣ ವಿಷಯ ಆಗಿರಲಿಲ್ಲ. ಸಿಕ್ಕಿಬಿದ್ದರೆ ಜೈಲು ಪಾಲಾಗಬೇಕಿತ್ತು. ಆದರೆ ನಾನು ಅದೃಷ್ಟವಂತನಾಗಿದ್ದೆ. ನಾನು ಒಂದು ಟ್ಯಾಕ್ಸಿ ಮಾಡಿ ನೇರವಾಗಿ ಮನೆ ತಲುಪಿದೆ. ಮನೆ ತಲುಪಿದ ತಕ್ಷಣ ತಾಯಿ ನನ್ನನ್ನು ನೋಡಿ ಅತ್ತುಬಿಟ್ರು. 1.5 ವರ್ಷದ ನಂತರ ನಾನು ಮನೆಗೆ ಬಂದಿದ್ದೆ. ತಂಗಿಯರು ಮತ್ತು ತಮ್ಮ ಕೂಡ ಭಾವುಕರಾದರು. ಬಹಳ ದಿವಸದ ಮೇಲೆ ನನ್ನನ್ನು ನೋಡಿದ್ರು. ನಾನು ಕೂಡ ನನ್ನನ್ನು ತಡೆಯೋದಕ್ಕಾಗಲಿಲ್ಲ. ವಿದೇಶದಲ್ಲಿ ಒಬ್ಬಂಟಿಯಾಗಿ ಇರುವವನಿಗೆ ಮಾತ್ರ ಗೊತ್ತು ಆ ಒಂಟಿತನ ಎಷ್ಟು ನೋವಿನಿಂದ ಕೂಡಿರುತ್ತೆ ಅನ್ನೋದು. ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನ ಬಿಟ್ಟು ದೂರ ಇರ್ತೀವಿ ಅನ್ನೋ ನಮಗೆ ಮಾತ್ರ ಗೊತ್ತು. ಊಟವಾದ ನಂತರ ತಾಯಿ ನನ್ನ ಹತ್ತಿರ ಕುಳಿತು ಕೇಳಿದ್ರು, ಮಗನೇ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಯಾವುದಾದ್ರೂ ದೊಡ್ಡ ಇನಾಮ್ ಸಿಕ್ಕಿದ್ಯಾ, ಅಂದರೆ ಅವಾರ್ಡ್ ಸಿಕ್ಕಿದ್ಯಾ? ಮತ್ತು ಇದ್ದಕ್ಕಿದ್ದಂತೆ ಯಾಕೆ ವಾಪಸ್ ಬಂದೆ? ನಾನು ತಾಯಿಗೆ ಹೇಳ್ದೆ, ತಂಗಿಯ ಮದುವೆಯ ಮಾತನ್ನು ನಡೆಸಿ ಈಗ ನಾವು ಅವಳ ಮದುವೆಯನ್ನ ಅದ್ಧೂರಿಯಾಗಿ ಮಾಡೋಣ ಮತ್ತು ನಾನು ಒಂದು ಮನೆ ಕೂಡ ಖರೀದಿ ಮಾಡಬೇಕು ಅಂತ. ತಾಯಿ ಬೆರಗಾದ್ರು. ಅವ್ರು ಮತ್ತೆ ಹೇಳಿದ್ರು, ಮಗನೇ, ಏನಾದರೂ ಹೇಳು ಅಂತ. ಆದರೆ ನಾನು ಏನನ್ನೂ ಕೂಡ ಹೇಳಲಿಲ್ಲ. ಈಗಲೇ ನಾನು ಈ ರಹಸ್ಯ ಬಿಟ್ಟು ಕೊಡೋದಕ್ಕೆ ಸಾಧ್ಯ ಇರಲಿಲ್ಲ. ನನ್ನ ತಾಯಿ ತುಂಬ ಮುಗ್ಧೆ. ಒಂದು ವೇಳೆ ಅವರ ಬಾಯಿಂದ ಆಕಸ್ಮಿಕವಾಗಿ ಈ ರಹಸ್ಯ ಹೊರಬಿದ್ರೆ ಎಲ್ಲವೂ ನಾಶ ಆಗಬಹುದು. ಆದ್ದರಿಂದ ನಾನು ಈ ವಿಷಯವನ್ನ ನನ್ನ ಎದೆಯಲ್ಲೇ ಅದುಬಿ ಇಟ್ಟುಕೊಂಡೆ. ತಾಯಿ ತಂಗಿಯ
ಅತ್ತೆ ಅವರ ಹತ್ರ ಮಾತಾಡಿದಾಗ ಅವರು ತಕ್ಷಣ ಒಪ್ಪಿದ್ರು. ಅವ್ರು ಹೇಳಿದ್ರು, ಅತ್ತೆ ಮನೆ ಕಡೆಯವರು, ನಾವು ಮೊದಲೇ ಸಿದ್ಧರಿದ್ವಿ, ನೀವೇ ಮುಂದೂಡ್ತಾ ಇದ್ರಿ, ಇದು ನಿಜವೂ ಆಗಿತ್ತು. ನಮ್ಮ ತಂದೆ ಈಗ ಜಗತ್ತಿನಲ್ಲಿ ಇರಲಿಲ್ಲ, ತೀರ್ಕೊಂಡಿದ್ರು. ನನಗೆ 2 ತಮ್ಮಂದಿರಿದ್ರು, ಆದರೆ ಅವರ ಮದುವೆ ಆಗಿತ್ತು ಮತ್ತು ಅವರು ತಮ್ಮ ಸಂಸಾರದಲ್ಲಿ ಬ್ಯುಸಿಯಾಗಿದ್ದರು. ನನ್ನ 2 ದೊಡ್ಡ ತಂಗಿಯರ ಮದುವೆ ತಂದೆಯವರ ಕಾಲದಲ್ಲೇ ಆಗೋಗಿತ್ತು. ನನ್ನ ತಂದೆನೇ ಮಾಡಿದ್ರು. ಈಗ ಕೇವಲ ಕಿರಿಯ ತಂಗಿ, ಅದರ ಚಿಕ್ಕ ತಂಗಿ ಉಳ್ಕೊಂಡಿದ್ಲು. ಅವಳ ಜವಾಬ್ದಾರಿ ನನ್ನ ಹೆಗಲ ಮೇಲಿತ್ತು. ನನ್ನ ತಮ್ಮಂದಿರ ನಡವಳಿಕೆ ನೋಡಿದ್ರೆ ಅವರು ಈ ಜವಾಬ್ದಾರಿಯಲ್ಲಿ ಯಾವುದೇ ಸಹಾಯ ಮಾಡೋದಿಲ್ಲ ಅಂತನ್ನೋದು ಸ್ಪಷ್ಟವಾಗಿತ್ತು. ಆದರೆ ನನ್ನ ಹತ್ತಿರ ಈಗ ಹಣ ಇತ್ತು ಮತ್ತು ನಾನೊಬ್ಬ ಒಳ್ಳೆಯ ಅಣ್ಣನಾಗಿ ನನ್ನ ತಂಗಿಯ ಮದುವೆ ಮಾಡಿಸಬೇಕಂತೇಳಿ ನಿರ್ಧಾರ ಮಾಡಿದ್ದೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಕೊನೆವರೆಗೂ ನೋಡಿ. ಕೆಲವು ವಾರಗಳಲ್ಲಿ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡವು. ನಾನು ತಾಯಿಯ ಜೊತೆ ಸೇರಿ ಒಂದು ಸುಂದರವಾದ ಮನೆಯನ್ನ ಆಯ್ದುಕೊಂಡೆ. ನನ್ನ ಹೃದಯದಲ್ಲಿ ಒಂದು ವಿಚಿತ್ರ ಸಂತೋಷ ಇತ್ತು. ಆ ಹಣ ನನ್ನ ಜೀವನವನ್ನ ಮಾಯೆಯಂತೆ ಬದಲಾಯಿಸ್ತಾ ಇತ್ತು. ಜೀವನ ಇಷ್ಟು ಸುಲಭವಾಗಿ ಹಳಿಗೆ ಬರುತ್ತೆ ಅಂಥೇಳಿ ನಾನು ಕನಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಕೊನೆಗೂ ಮದುವೆ ದಿನ ಬಂತು. ನನ್ನ ತಂಗಿಗೆ ಅವಳು ಅತ್ತೆ ಮನೆಯಲ್ಲಿ ಯಾವುದಕ್ಕೂ ಕೊರತೆಯಾಗದಂತೆ ಪ್ರತಿಯೊಂದನ್ನು ನೀಡಿದೆ. ವರದಕ್ಷಿಣೆಯ ಪ್ರತಿಯೊಂದು ವಸ್ತುವನ್ನ ಯೋಚಿಸಿ ಆಯ್ದುಕೊಂಡೆ. ಅತ್ತೆ ಮನೆ ಕಡೆಯವರು ಪದೇ ಪದೇ ಬೇಡ ಅಂತ ಹೇಳ್ತಾ ಇದ್ರು, ನಮ್ಮ ಹತ್ತಿರ ಎಲ್ಲವೂ ಇದೆ ಅಂಥೇಳಿ. ಆದರೆ ನಾನು ಸ್ಪಷ್ಟವಾಗಿ ಹೇಳಿದೆ, ಒಬ್ಬ ಅಣ್ಣ ತನ್ನ ತಂಗಿಗಾಗಿ ಎಷ್ಟೇ ಮಾಡಿದ್ರು ಅದು ಯಾವಾಗಲೂ ಕಡಿಮೆನೆ. ಮದುವೆಯ ಬೆಳಗ್ಗೆ ನನ್ನ ತಂಗಿ ಮುಗುಳ್ನಗುತ್ತಾ ಬೀಳ್ಕೊಡೋದಕ್ಕೆ ಬಂದಾಗ ನನ್ನ ಕಣ್ಣುಗಳು ತುಂಬ ಸಂತೋಷದಿಂದ ಮಿಂಚ್ತಾ ಇದ್ವು. ನನ್ನ ಜೀವನದ ದೊಡ್ಡ ಗುರಿಯೊಂದನ್ನು ಪೂರೈಸಿದೆ ಅಂಥೇಳಿ ನನಗನ್ನಿಸ್ತೆ. ಒಂದು ಒಳ್ಳೆಯ ಮನೆ ಖರೀದಿಸಿದೆ, ತಂಗಿಯ ಮದುವೆ ಮಾಡಿದೆ. ಅಷ್ಟೆಲ್ಲ ಆದ ಮೇಲೂ ನನ್ನ ಹತ್ತಿರ ಸ್ವಲ್ಪ ಹಣ ಉಳಿದಿತ್ತು. ತಾಯಿ ಈಗ ಪದೇ ಪದೇ ನನ್ನ ಮದುವೆ ಮಾತಾಡ್ತಾ ಇದ್ರು. ಆದರೆ ನಾನು ಮೊದಲು ನನ್ನ ಜೀವನವನ್ನು ಇನ್ನೂ ಭದ್ರಪಡಿಸಿಕೊಳ್ಳುವುದಕ್ಕೆ ಬಯಸಿದ್ದೆ. ಮನೆ ಖರೀದಿಸುವುದೇ ಎಲ್ಲದೂ ಆಗಿರಲಿಲ್ಲ. ನನ್ನ ಹತ್ರ ಈಗ ಹೆಚ್ಚು ಹಣ ಉಳಿದಿರಲಿಲ್ಲ, ಕೇವಲ 1 ಕೋಟಿ ರೂಪಾಯಿ ಇತ್ತು. ಅದರಿಂದ ತಂಗಿ ಮದುವೆ ಮತ್ತು ಮನೆಯ ಖರ್ಚು ಪೂರೈಕೆಯಾಗ್ತಾ ಇತ್ತು. ಜೀವನವನ್ನು ಇನ್ನೂ ಉತ್ತಮಗೊಳಿಸೋದಕ್ಕೆ ನನಗೆ ಇನ್ನೂ ಶ್ರಮ ಪಡಬೇಕಿತ್ತು. 6 ತಿಂಗಳು ಭಾರತದಲ್ಲಿದ್ದ ನಂತರ ನಾನು ಮತ್ತೆ ಸೌದಿಗೆ ವಾಪಸ್ ಬಂದೆ. ಈ ಬಾರಿ ನನಗೆ ಪೂರ್ತಿ ನಂಬಿಕೆ ಇತ್ತು, ಇನ್ನು ಮುಂದೆ ಏನೂ ತಪ್ಪು ನಡೆಯೋದಿಲ್ಲ ಅಂಥೇಳಿ. 2-3 ದಿನಗಳ ನಂತರ ನಾನು ಟ್ಯಾಕ್ಸಿ ಓಡಿಸೋದಕ್ಕೆ ಶುರು ಮಾಡಿದೆ. ಒಂದಿನ ಸಾಮಾನ್ಯ ದಿನವಾಗಿತ್ತು, ನಾರ್ಮಲ್ ಡೇ. ನಾನು ಕೆಲವು ಟ್ರಿಪ್ಗಳನ್ನು ಇಳಿಸಿದೆ ಮತ್ತು ಈಗ ಊಟ ಮಾಡೋ ಮನಸ್ಸಾಯಿತು. ನಾನೊಂದು ಡಾಬಾ ಕಡೆ ಹೊರಟೆ. ನಾನು ಊಟ ತರಿಸ್ಕೊಂಡು ಕುರ್ಚಿಯಲ್ಲಿ ಕೂತು ನಿಟ್ಟುಸಿರನ್ನ ಬಿಟ್ಟೆ. ಅಷ್ಟರಲ್ಲಿ ಒಬ್ಬ ಮಹಿಳೆ ಜೋರಾಗಿ ಕೂಗುತ್ತಾ ಡಾಬಾದೊಳಗೆ ಬಂದ್ಲು. ಎಲ್ಲರ ದೃಷ್ಟಿ ಅವಳ ಹತ್ರ ತಿರುಗಿತು. ಅವಳು ತನ್ನ ಸೀರೆಯನ್ನ ಪದೇ ಪದೇ ಕೊಳೆದುಕೊಳ್ತಾ ಇದ್ಲು. ಅವಳ ಬಟ್ಟೆಯ ಮೇಲೆ ವಿಚಿತ್ರವಾದ ಹುಳಗಳು ಹರಿದಾಡ್ತಾ ಇದ್ವು. ಅವಳು ಸಂಕಷ್ಟದಲ್ಲಿದ್ಲು ಮತ್ತು ಅವಳ ಹಾವಭಾವದಿಂದ ಅವಳು ಯಾವುದೋ ಶ್ರೀಮಂತ ಕುಟುಂಬದವಳು ಅಂಥೇಳಿ ತಿಳಿತಾ ಇತ್ತು. ಆದರೆ ಡಾಬಾದ ಯಾವ ಕೆಲಸಗಾರನೂ ಅವಳ ಹತ್ರ ಹೋಗುವುದಕ್ಕೆ ಸಿದ್ಧ ಇರಲಿಲ್ಲ. ಎಲ್ಲರೂ ಭಯದಿಂದ ದೂರ ನಿಂತಿದ್ರು. ನನ್ನ ಮನಸ್ಸು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬಿಡ್ಲಿಲ್ಲ. ನಾನು ತಕ್ಷಣ ಎದ್ದು ನನ್ನ ಜಾಕೆಟನ್ನು ಕಳಿಸಿ ಅವಳ ಬಟ್ಟೆಯಿಂದ ಕೀಟಗಳನ್ನು ತೆಗೆಯತೊಡಗಿದೆ. ಇದನ್ನು ನೋಡಿ ಕೆಲವು ಜನರು ಎದ್ದು ನಿಂತರು. ಆದರೆ ಅದೃಷ್ಟವಶಾತ್ ಡಾಬಾದವರು ಗದ್ದಲ ಮಾಡಲಿಲ್ಲ. ಎಲ್ಲರೂ ಸುಮ್ಮನೆ ಅವಳು ಸುಧಾರಿಸಿಕೊಳ್ಳೋದಕ್ಕೆ ಅವಕಾಶವನ್ನು ನೀಡ್ತಾ ಇದ್ರು. ನಾನು ಎಲ್ಲ ಕೀಟಗಳನ್ನು ತೆಗೆದು ಕೆಲವು ದೊಡ್ಡ ಕೀಟಗಳನ್ನು ಕೊಂದು ಹೊರಗೆ ಎಸೆದಾಗ ಆ ಮಹಿಳೆ ಅಳುತ್ತಲೇ ಹತ್ತಿರದ ಕುರ್ಚಿಯ ಮೇಲೆ ಕೂತ್ಲು. ಡಾಬಾದ ಕೆಲಸಗಾರರು ಈಗ ಅವಳ ಸಹಾಯಕ್ಕೆ ಬಂದರು. ನಾನು ಸುಮ್ಮನೆ ನನ್ನ ಜಾಗಕ್ಕೆ ಮರಳಿ ಕೂತ್ಕೊಂಡೆ. ನನ್ನ ಜಾಕೆಟನ್ನು ಧರಿಸಿ ಊಟಕ್ಕಾಗಿ ಕಾಯೋದಕ್ಕೆ ತೊಡಗಿದೆ. ಸ್ವಲ್ಪ ಸಮಯದಲ್ಲಿ ವಾತಾವರಣ ಶಾಂತವಾಯಿತು ಮತ್ತು ನನ್ನ ಊಟವೂ ಕೂಡ ಬಂದಿತ್ತು. ನಾನು ಊಟ ಮಾಡ್ತಾ ಇರುವಾಗಲೇ ಆ ಮಹಿಳೆ ನನ್ನ ಎದುರು ಬಂದು ಕೂತ್ಲು. ಅವಳು ಹೇಳಿದ್ಲು, ನೀನು ನನ್ನ ಪ್ರಾಣವನ್ನು ಉಳಿಸಿದೆ. ನೀನು ಇರದೇ ಇದ್ರೆ ನಾನು ಭಯದಿಂದ ಏನಾದರೂ ಮಾಡಿಕೊಳ್ತಾ ಇದ್ದೆ. ನಾನು ಅವಳನ್ನು ನೋಡಿ ಹೇಳಿದೆ, ಇಂತಹ ಸಣ್ಣ ಪುಟ್ಟ ವಿಷಯಗಳಿಗೆ ಇಷ್ಟು ಗಾಬರಿಯಾಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇದರಿಂದ ತೊಂದರೆ ಹೆಚ್ಚಾಗುತ್ತೆ. ಮುಂದಿನ ಬಾರಿ ಹೀಗಾದ್ರೆ ಶಾಂತವಾಗಿ ಸಹಾಯ ಕೇಳಿ. ಯಾರೂ ಸಹಾಯ ಮಾಡದೇ ಇದ್ರೆ ನೀವೇ ಧೈರ್ಯವನ್ನು ಮಾಡಿ ಏನಾದರೂ ಮಾಡಿ ಅಂತ. ಈ ಕತೆ ನಿಮಗೆ ಇಷ್ಟ ಆಗ್ತಾ ಇದೆಯಾ ಅಥವಾ ಯಾವ ಥರದ ಕತೆ ಬೇಕು ಅಂಥೇಳಿ ನಮ್ಮ
ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಪ್ರಿಯ ರಸಿಕ ವೀಕ್ಷಕರೇ. ಆದರೆ ಕಿರಿಚೋದ್ರಿಂದ ದೂರ ಇರಿ ಅಂತ ಹೇಳ್ದೆ. ನನ್ನ ಮಾತನ್ನ ಕೇಳಿ ಅವಳು ಮುಗುಳ್ನಕ್ಕು ಹೇಳಿದ್ಲು, ನೀನು ಬಹಳ ಬುದ್ಧಿವಂತ, ನೀನ್ ಯಾರು, ಎಲ್ಲಿಂದ ಬಂದಿದ್ದೀಯಾ? ನಾನು ಸ್ವಲ್ಪ ಆಶ್ಚರ್ಯಗೊಂಡೆ, ಯಾಕಂದ್ರೆ ಅವಳು ಹಿಂದಿಯಲ್ಲಿ ಮಾತಾಡ್ತಾ ಇದ್ಲು. ನಾನು ಉತ್ತರಿಸ್ದೆ, ನಾನು ಭಾರತದವನು, ಇಲ್ಲಿ ಟ್ಯಾಕ್ಸಿ ಓಡಿಸ್ತೇನೆ. ಅವಳು ತಕ್ಷಣ ಹೇಳಿದ್ಲು, ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀಯಾ ನೀನು ಅಂತ. ಭಾರತ ರೂಪಾಯಿಯಲ್ಲಿ ಹೇಳು ಅಂತ. ಈ ಪ್ರಶ್ನೆಯನ್ನು ಕೇಳಿ ನಾನು ದಂಗಾದೆ. ನನ್ನ ಸಂಪಾದನೆಯ ಬಗ್ಗೆ ಯಾರೊಂದಿಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದು ಹೆಚ್ಚಿರಲಿ ಅಥವಾ ಕಡಿಮೆ ಇರಲಿ, ನಾನು ಮಾತು ಬದಲಿಸೋದಕ್ಕೆ ಹೊರಟಿದ್ದೆ. ಆಗ ಅವಳು ನನ್ನ ಕೈಯ ಮೇಲೆ ಕೈಯನ್ನ ಇಟ್ಟು ಹೇಳಿದ್ಲು, ಅರೇ ಹೆದರಬೇಡ, ನಾನು ನಿನ್ನ ಸಂಪಾದನೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡೋದಿಲ್ಲ, ನಾವು ತುಂಬ ಶ್ರೀಮಂತರು. ಅವಳ ಮಾತನ್ನ ಕೇಳಿ ನನಗೆ ಒಂದು ಸ್ವಲ್ಪ ನಾಚಿಕೆ ಆಯಿತು. ಅವಳು ನನ್ನ ಮನಸ್ಸಿನ ಮಾತನ್ನ ರೀಡಿಂಗ್ ಮಾಡ್ತಾ ಇದ್ದಾಳೆ, ಓದ್ತಾ ಇದ್ದಾಳೆ ಅಂತ ಅನ್ನಿಸ್ತು. ನಾನು ನಿಧಾನವಾಗಿ ಹೇಳಿದೆ, ಅಷ್ಟಕ್ಕಷ್ಟೇ ಸಂಪಾದಿಸ್ತೇನೆ ಅಂತ. ಈ ಬಾರಿಯೂ ನಾನು ನನ್ನ ಸಂಪಾದನೆಯನ್ನ ಮರೆಮಾಚಿದೆ. ಅವಳು ಹೇಳಿದ್ಲು, ಪರವಾಗಿಲ್ಲ, ಕೆಲವು ಜನ ತಮ್ಮ ಆದಾಯವನ್ನ ಮುಚ್ಚಿಡ್ತಾರೆ ಮತ್ತು ಅದರಲ್ಲಿ ತಪ್ಪೇನೂ ಇಲ್ಲ. ನಾವು ಕೂಡ ನಮ್ಮ ಆದಾಯವನ್ನ ಯಾರಿಗೂ ಹೇಳೋದಿಲ್ಲ. ನಂತರ ಅವಳು ಹೇಳಿದ್ಲು, ನಿನಗೆ ನಿನ್ನ ನಡವಳಿಕೆ ನನಗೆ ತುಂಬ ಇಷ್ಟ ಆಯಿತು. ನನಗೆ ಒಬ್ಬ ಡ್ರೈವರ್ ಬೇಕಾಗಿದ್ದಾರೆ, ಅವರು ಯಾವಾಗಲೂ ನನಗಾಗಿ ಕೆಲಸ ಮಾಡಬೇಕು ಅಂತ. ನಾನು ನಿನಗೆ ಪ್ರತಿ ತಿಂಗಳು 50,000 ರೂಪಾಯಿ ಕೊಡ್ತೀನಿ. ಇದನ್ನ ಕೇಳಿ ನನ್ನ ಕಣ್ಣುಗಳೇ ಹೊರಗೆ ಬಂದುವು. ನಾನು ಏನನ್ನ ಹೇಳಲು ಬಯಸಿದ್ದೆ, ಆದರೆ ಧ್ವನಿ ಗಂಟಲಲ್ಲೇ ಸಿಕ್ಕಾಕೊಂಡ್ಬಿಡ್ತು. ಅವಳು ಮತ್ತೆ ಹೇಳಿದ್ಲು, ನೀನು ಇವತ್ತು ನನ್ನ ಜೀವವನ್ನ ಉಳಿಸಿದೆ. ನನಗೆ ಕೀಟಗಳು ಅಂದ್ರೆ, ಹುಳಗಳು ಅಂದ್ರೆ ತುಂಬಾ ಭಯ. ಇದು ನನ್ನ ಅತಿ ದೊಡ್ಡ ದೌರ್ಬಲ್ಯ ಅಂತ ಅವಳಿಗೆ ಕೇಳಿದ್ಲು. ನೀನು ಯಾವುದೋ ಕಂಪನಿಗಾಗಿ ಟ್ಯಾಕ್ಸಿ ಓಡಿಸ್ತೀಯ ತಾನೇ? ಅದು ನಾನು ಹ್ಞೂ ಅಂತ ತಲೆ ಅಲ್ಲಾಡಿಸ್ದೆ. ಅವಳ ಮುಗುಳ್ನಕ್ಕು ಹೇಳಿದ್ಲು, ಹಾಗಾದ್ರೆ ನಿನ್ನ ಉಳಿತಾಯ ತುಂಬಾ ಕಡಿಮೆ ಇರುತ್ತೆ. ಕಂಪನಿಗೆ ಪಾಲ್ ನೀಡಬೇಕು, ಕಮಿಷನ್ ಕೊಡಬೇಕು, ಭಾರತಕ್ಕೆ ಹಣ ಕಳಿಸ್ಬೇಕು ನಿಮ್ಮ ಪೇರೆಂಟ್ಸ್ಗೆ. ನಿನಗಾಗಿ ಬಹುಶಃ ಏನೂ ಉಳಿಯೋದಿಲ್ಲ. ಅವಳ ಮಾತುಗಳಿಂದ ಅವಳು ನನ್ನ ಜೀವನವನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ಅಂತ ಅನ್ನಿಸ್ತು. ನಾನು ತಕ್ಷಣ ಹೇಳಿದೆ, ಮೇಡಮ್, ನೀವು 50,000 ರೂಪಾಯಿ ಪ್ರತಿ ತಿಂಗಳು ಕೊಡೋದಾದ್ರೆ ನಾನು ಈಗಲೇ ಸಿದ್ಧ. ನನಗೆ ನಿಜಕ್ಕೂ ಹಣದ ಅವಶ್ಯಕತೆ ಇದೆ. ಇತ್ತೀಚೆಗಷ್ಟೇ ತಂಗಿಯ ಮದುವೆ ಮಾಡಿದ್ದೇನೆ, ಮನೆ ಕರೆಸಿದ್ದೇನೆ ಮತ್ತು ಈಗ ನನ್ನ ಮದುವೆಯ ಬಗ್ಗೆ ಯೋಚಿಸ್ತಾ ಇದ್ದೇನೆ. ಆದರೆ ನನ್ನ ಹತ್ತಿರ ಅಷ್ಟು ಹಣ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಅವಳು ಹೇಳಿದ್ಲು, ನಾನು ನಿನ್ನನ್ನು ಅಷ್ಟು ಶಕ್ತನನ್ನಾಗಿ ಮಾಡ್ತೇನೆ. ನೀನು ಮದುವೆ ಆಗಬಹುದು, ನಿನ್ನ ತಾಯಿ ಮತ್ತು ಹೆಂಡತಿಯನ್ನು ಕೂಡ ಇಲ್ಲಿಗೆ ಕರೆಸ್ಕೊಳ್ಬಹುದು. ಸಾಕು, ನನ್ನ ಜೊತೆ ಪ್ರಾಮಾಣಿಕವಾಗಿ ಕೆಲಸ ಮಾಡು. ಇದನ್ನ ಕೇಳಿ ನನಗೆ ಯಾವುದಲ್ಲ ಲಾಟ್ರಿ ಹೊಡೆದಂತ ಅನ್ನಿಸ್ತು. 6 ತಿಂಗಳ ಹಿಂದೆ ಆ ಹಣದ ಬ್ಯಾಗ್ ಸಿಕ್ಕಿತ್ತು ಮತ್ತು ಈಗ ಈ ಕೆಲಸ. ನಾನು ತಕ್ಷಣ ಒಪ್ಕೊಂಡ್ಬಿಟ್ಟೆ. ಯಾರು ಬಿಡ್ತಾರ್ರಿ ಇಂಥ ಕೆಲಸ? ಅವಳು ನನಗೆ ತನ್ನ ಹೆಸರು, ವಿಳಾಸ ಮತ್ತು ಫೋನ್ ನಂಬರನ್ನು ಕೊಟ್ಟು ಹೊರಟು ಹೋದ್ಲು. ನಾನು ಅವಳನ್ನ ಊಟಕ್ಕೆ ತಡೆಯೋದಕ್ಕೆ ಪ್ರಯತ್ನಿಸಿದೆ. ಊಟ ಮಾಡಬೇಕು ಅಂತ, ಕರಿಬೇಕು ಅಂತ ಅನ್ನಿಸ್ತು. ಆದರೆ ಅಮ್ಮ ಹೋಗ್ಬಿಟ್ಲು. ಆದರೆ ಅವಳು ನಿರಾಕರಿಸಿದ್ಲು. ಹೇಳಿದ್ಲು, ನಾನು ಇಂಥ ಚಿಕ್ಕ ಡಾಬಾಗಳಲ್ಲಿ ಊಟ ಮಾಡೋದಿಲ್ಲ. ಅವಳು ಡಾಬಾಕ್ಕೆ ಬಂದಿದ್ದೆ ಕೀಟಗಳು ಅವಳ ಸೀರೆಗೆ ಅಂಟುಕೊಂಡಿದ್ದರಿಂದ ಮತ್ತು ಅವಳು ಹೆದರಿದ್ದರಿಂದ. ಅವಳು ಹೋದ ನಂತರ ನಾನು ಟ್ಯಾಕ್ಸಿ ಓಡಿಸೋದಕ್ಕೆ ಹೋಗಲಿಲ್ಲ. ನೇರವಾಗಿ ನನ್ನ ರೂಮಿಗೆ ಹೋದೆ. ಮನಸ್ಸಿನಲ್ಲಿ ತಾಯಿಗೆ ಫೋನ್ ಮಾಡಿ ಎಲ್ಲವನ್ನ ಹೇಳೋಣ ಅಂತ ಇತ್ತು, ಆದರೆ ನಾನು ತಡೆದುಕೊಂಡೆ. ಈಗಲೇ ನಾನು ನನ್ನ ಟ್ಯಾಕ್ಸಿ ಕಂಪನಿಯನ್ನು ಬಿಡೋದಕ್ಕೆ ಬಯಸಲಿಲ್ಲ. ಮೊದಲು ಈ ಜನ ಹೇಗಿದ್ದಾರೆ ಅಂತ ನೋಡಬೇಕಿತ್ತು. ನನಗೆ ಗೌರವ ನೀಡ್ತಾರೋ ಇಲ್ಲವೋ ಅನ್ನೋದನ್ನೇ ಗಮನಿಸಬೇಕಿತ್ತು. ರಾತ್ರಿ ಇಡೀ ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಸೂರ್ಯ ಉದಯಿಸುವ ಮುನ್ನವೇ ನಾನು ಆ ಮಹಿಳೆಯ ಅದ್ಧೂರಿ ಮನೆಗೆ ತಲುಪದೆ. ಅವಳ ಮನೆ ನೋಡಿದ್ರೆ ಅವಳು ನಿಜಕ್ಕೂ ಎಷ್ಟು ಶ್ರೀಮಂತೆ ಅನ್ನೋದು ಅಂದಾಜಿಗೆ ಸಿಗ್ತಾ ಇತ್ತು. ನಾನು ಮನಸ್ಸಿನಲ್ಲಿ ನಿರ್ಧರಿಸಿದ್ದೆ, ಈಗ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಮತ್ತು ಟ್ಯಾಕ್ಸಿ ಕೆಲಸ ಬಿಡ್ತೀನಿ ಅಂತ ಹೇಳಿ. ಧೈರ್ಯ ಮಾಡಿಕೊಂಡು ನಾನು ಒಳಗೆ ಹೋದೆ. ನಾನು ಏನಾದರೂ ಹೇಳುವಷ್ಟರಲ್ಲಿ ಒಬ್ಬಳು ಕೆಲಸದಾಕೆ ಹೊರಗೆ ಬಂದು ಹೇಳಿದ್ಲು, ನಿನ್ನ ಹೆಸರು ಅಮರ್ ಅಲ್ವಾ? ನಾನು ತಲೆ ಅಲ್ಲಾಡಿಸಿ ಹೌದು ಅಂದೆ. ಅವಳು ಹೇಳಿದ್ಲು, ನಡಿ, ಮೇಡಮ್ ಕರೀತಾ ಇದ್ದಾರೆ. ನಾನು ಅವಳ ಹಿಂದೆ ಒಂದು ವಿಶಾಲವಾದ ಹಾಲ್ಗೆ ತಲುಪದೆ. ಅಲ್ಲಿ ಒಬ್ಬ ಮಹಿಳೆ ವೈಭವಯುತ ಗ್ರ್ಯಾಂಡ್ ಬಟ್ಟೆನಲ್ಲಿ ಕುಳಿತಿದ್ಲು.
ನಾನು ನಮಸ್ತೆ ಅಂತಂದಾಗ ಅವಳು ಎದ್ದು ನಿಂತು ನನ್ನ ಹೆಗಲ ಮೇಲೆ ಕೈಯನ್ನ ಇಟ್ಟು ಹೇಳಿದ್ಲು, ನೀನು ಸಮಯ ಪಾಲನೆಯಲ್ಲಿ ಬಹಳ ಕಟ್ಟುನಿಟ್ಟು. ಇದು ನನಗೆ ತುಂಬ ಇಷ್ಟ ಆಯಿತು. ನೀನು ಇದೇ ರೀತಿ ಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ನಿನ್ನ ಭವಿಷ್ಯ ಉಜ್ವಲವಾಗಿದೆ ಅಂತ. ನಂತರ ಅವಳು ಮುಗುಳ್ನಕ್ಕು ಹೇಳಿದ್ಲು, ನಡಿ, ನಾನು ನಿನಗೆ ನನ್ನ ಗಾಡಿಗಳನ್ನು ತೋರಿಸ್ತೀನಿ ಮತ್ತು ನಿನ್ನ ಡ್ರೈವಿಂಗ್ ಕೂಡ ನೋಡ್ತೀನಿ ಅಂತ. ನಾನು ತಕ್ಷಣ ಹೇಳಿದೆ, ಮೇಡಮ್, ನಿಮಗೆ ಯಾವುದೇ ಕಂಪ್ಲೇಂಟ್ ಬರೋದಿಲ್ಲ. ನಾನು ಭಾರತದಲ್ಲೂ ಗಾಡಿಗಳನ್ನು ಓಡಿಸಿದ್ದೀನಿ, ನನಗೆ ಒಳ್ಳೆಯ ಅನುಭವ ಇದೆ ಅಂತ ಅವಳು ಹಗೂರವಾಗಿ ನಕ್ಕು ಹೇಳಿದ್ಲು. ಅದು ಜೊತೆಯಲ್ಲಿ ಹೋದಾಗಲೇ ತಿಳಿಯೋದು ಅಂತ. ಅವಳು ನನ್ನನ್ನು ತನ್ನ ಗ್ಯಾರೇಜಿಗೆ ಕರ್ಕೊಂಡೋದ್ಲು, ಅಂದರೆ ಕಾರ್ ನಿಲ್ಲಿಸೋ ಜಾಗಕ್ಕೆ ಕರ್ಕೊಂಡೋದ್ಲು. ಅಲ್ಲಿ ಒಂದಕ್ಕಿಂತ ಒಂದು ಹೊಳೆಯುವ ಗಾಡಿಗಳು ನಿಂತಿದ್ವು. ನನ್ನ ಹೃದಯ ಜೋರಾಗಿ ಬಡಿತಾ ಇತ್ತು. ಬಾಲ್ಯದಿಂದಲೇ ಇಂತಹ ವೈಭವದ ಗಾಡಿಗಳನ್ನು ಓಡಿಸೋದು ನನ್ನ ಕನಸಾಗಿತ್ತು. ಅವರು ನನ್ನನ್ನು ಒಂದು BMW ಕೂರಿಸ್ಕೊಂಡ್ರು ಮತ್ತು ಟೆಸ್ಟ್ ಡ್ರೈವ್ಗೆ ಕರ್ಕೊಂಡು ಹೊರಟ್ರು. ನಾನು ಗಾಡಿಯನ್ನು ಬಹಳ ಜಾಗರೂಕತೆಯಿಂದ ಓಡಿಸ್ದೆ, ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾ. ಸ್ವಲ್ಪ ಸಮಯದ ನಂತರ ಅವರು ನನ್ನ ಹೆಗಲ ಮೇಲೆ ಕೈಯನ್ನ ಇಟ್ಟು ಹೇಳಿದ್ರು, ನೀನು ಗದ್ದಲ ಇಲ್ಲದೆ, ಟೆನ್ಷನ್ ಇಲ್ಲದೆ ಅದ್ಭುತವಾಗಿ ಕೆಲಸ ಮಾಡ್ತೀಯ. ನಿನ್ನ ಡ್ರೈವಿಂಗ್ ನನ್ನನ್ನು ಪ್ರಭಾವಿಸಿದೆ, ಲೈಕ್ ಆಗಿದೆ. ನಡಿ, ಈಗ ವಾಪಸ್ ಹೋಗೋಣ ಅಂತ. ನಾನು ಗಾಡಿ ತಿರುಗಿಸಿ ಅವರನ್ನ ಮನೆ ತಲುಪಿಸಿದೆ. ಮನಸ್ಸಿನಲ್ಲಿ ಪದೇ ಪದೇ ಪ್ರಶ್ನೆ ಹೇಳ್ತಾ ಇತ್ತು, ಈ ಮಹಿಳೆ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಯಾಕೆ ಇಡ್ತಾ ಇದ್ದಾಳೆ ಅಂತ. ಆದರೆ ನಾನು ಹೆಚ್ಚು ಯೋಚನೆ ಮಾಡುವ ಬದಲು ಇದನ್ನ ಅದೃಷ್ಟದ ಆಟ ಅಂತ ಅನ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಡೇ ನಾನು ಟ್ಯಾಕ್ಸಿ ಕಂಪನಿಯಿಂದ ಎಲ್ಲ ಲೆಕ್ಕಾಚಾರವನ್ನು ಮುಗಿಸಿ ಅವರ ಗಾಡಿಯ ಕೀಗಳನ್ನು ಹಿಂತಿರುಗಿಸ್ದೆ. ಈಗ ನಾನು ಪೂರ್ತಿಯಾಗಿ ಅವಳ ನೌಕರಿಯಲ್ಲಿ ಇದ್ದೆ. ವೀಕ್ಷಕರೇ, ನೀವು ಯಾವ ಊರಿನಿಂದ ನೋಡ್ತಾ ಇದ್ದೀರಾ ಅಂತೇಳಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಬೆಳಗ್ಗೆ 8 ಗಂಟೆಗೆ ಹೋಗ್ತಾ ಇದ್ದೆ ಮತ್ತು ರಾತ್ರಿ 8 ಗಂಟೆಗೆ ಡ್ಯೂಟಿ ಮುಗಿತಾ ಇತ್ತು. ಅವರು ನನಗೆ ಅವರ ಸ್ಟಾಫ್ ಕ್ವಾರ್ಟರ್ಸ್ನಲ್ಲಿ ಇರುವ ಆಫರ್ ನೀಡಿದ್ರು, ಆದರೆ ನಾನು ನಿರಾಕರಿಸಿದೆ. ನನಗೆ ನನ್ನ ಹಳೆಯ ಗಲ್ಲಿಯಲ್ಲಿ ಸ್ನೇಹಿತರ ನಡುವೆ ಇರೋದಕ್ಕೆ ಇಷ್ಟ ಇತ್ತು. ಎಲ್ಲಿ ಕೆಲಸ ಮಾಡ್ತೇವೆಯೋ ಅಲ್ಲಿ ಇರೋದು ಸರಿಯಲ್ಲ ಅನ್ನೋದು ನನ್ನ ಭಾವನೆಯಾಗಿತ್ತು. ಇದರಿಂದ ಗೌರವವೂ ಇರೋದಿಲ್ಲ, ನೆಮ್ಮದಿಯೂ ಇರೋದಿಲ್ಲ ಅಲ್ವಾ. ನಾನು ತಾಯಿಗೆ ಫೋನ್ ಮಾಡಿ ಎಲ್ಲವನ್ನ ಹೇಳಿದೆ. ಮೊದಲು ಅವಳು ಸ್ವಲ್ಪ ಹೆದರಿದ್ರು, ನಮ್ಮ ತಾಯಿ. ಆದರೆ ನಾನು ಸಂಬಳದ ವಿಷಯ ಹೇಳಿದಾಗ ಅವಳು ಖುಷಿಯಿಂದ ಒಪ್ಪೋದ್ಲು. ದಿನಗಳು ಕಳೆದು ನನ್ನ ಜೀವನ ಈಗ ಮೊದಲಿಗಿಂತಲೂ ಬಹಳ ಖುಷಿ, ಸುಲಭ, ಸುಖವಾಗಿತ್ತು. 2 ತಿಂಗಳಲ್ಲಿ ನಾನು 1,00,000 ರೂಪಾಯಿಯನ್ನು ಉಳಿಸಿದ್ದೆ. ನನಗೆ ಇದು ಬಹಳ ದೊಡ್ಡ ವಿಷಯವಾಗಿತ್ತು. ಹಲವು ಬಾರಿ ನನಗೆ ಆಶ್ಚರ್ಯ ಆಗ್ತಾ ಇತ್ತು, ಈ ಮಹಿಳೆ ನನ್ನ ಮೇಲೆ ಇಷ್ಟೊಂದು ಮೆಹರ್ಬಾನಿ ಯಾಕೆ ತೋರಿಸ್ತಾ ಇದ್ದಾಳೆ ಅಂತ, ಅಂದರೆ ಕಾಳಜಿ ಯಾಕೆ ತೋರಿಸ್ತಾ ಇದ್ದಾಳೆ ಅಂತ. ಅವಳು ನನಗೆ ಊಟ ಕೊಡ್ತಾ ಇದ್ಲು, ಶಾಪಿಂಗ್ ಮಾಡಿಸ್ತಾ ಇದ್ಲು. ಕೆಲವೊಮ್ಮೆ ಅವಳು ನನಗೆ ವಿಶೇಷ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ಲು ಅನ್ನಿಸ್ತಾ ಇತ್ತು. ಆದರೆ ಅವಳು ಮದುವೆಯಾಗಿದ್ದವಳು, ಅವಳಿಗೆ ಮಕ್ಕಳಿದ್ರು ಮತ್ತು ಅವಳು ಎಂದೂ ತಪ್ಪು ಅನಿಸುವಂತಹ ಮಾತಾಡ್ತಾ ಇರಲಿಲ್ಲ. ನಾನು ನನ್ನ ಆಲೋಚನೆಗಳನ್ನು ಕೊಡವಿಕೊಂಡೆ ಮತ್ತು ಶ್ರೀಮಂತರು ಹೀಗೆ ಇರ್ತಾರೆ ಅಂತ ಅನ್ಕೊಂಡೆ. ಅವರಿಗೆ 1,00,000 ರೂಪಾಯಿ ಕೊಡೋದು ದೊಡ್ಡ ವಿಷಯ ಅಲ್ಲ, ಆದರೆ ಅದರ ಹಿಂದೆ ಒಂದು ಆಳವಾದ ರಹಸ್ಯ ಅಡಗಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಒಂದಿನ ಯಾವಾಗಲೂ ಮಾಡುವಂತೆ ನಾನು ಅವಳನ್ನು ಒಂದು ಸಲೂನ್ ಹತ್ತಿರ ಬಿಡಲಿಕ್ಕೆ ಹೋಗಿದ್ದೆ. ಆಗ ನನ್ನ ಹತ್ತಿರ ಅವಳ ಗಾರ್ಡನ್ ಫೋನ್ ಬಂತು. ನಾನು ಕ್ಷೇಮ ವಿಚಾರಿಸಿದಾಗ ಅವನು ಹೇಳ್ದ, ಇವತ್ತು ನೀನು ಮೇಡಮ್ ಅವರ ಪಾರ್ಟಿಗೆ ಬರ್ತಿದ್ಯಾ ತಾನೇ ಅಂತ. ನಾನು ಆಶ್ಚರ್ಯಗೊಂಡೆ. ಯಾವ ಪಾರ್ಟಿ ಅಂತೇಳಿ ಕೇಳಿದೆ. ಅವಳು ಸುಮ್ಮನೆ ಇದ್ದ. ನಂತರ ಅಂದ, ಮೇಡಮ್ ನೀನು ಹೇಳಿಲ್ವಾ, ಅವರಿಗಂತೂ ನೀನು ಅಂದರೆ ತುಂಬ ಇಷ್ಟ, ಆದರೂ ನಿನ್ನನ್ನು ಕರೆದೇ ಇಲ್ವೇ ಅಂದ. ಗಾರ್ಡ್ ಅವನು ಅಂದೆ, ಅವ್ರು ಗಾರ್ಡ್ ಇರ್ತಾನೆ. ನಾನು ದಂಗಾದೆ. ಮೇಡಮ್ ತಮ್ಮ ಮನೆಯಲ್ಲಿ ಒಂದು ದೊಡ್ಡ ಔತಣಕೂಟ ಇಟ್ಟಿದ್ದಾರೆ ಮತ್ತು ಎಲ್ಲ ಸ್ಟಾಫನ್ನು ಕರೆದಿದ್ದಾರೆ ಅಂತೇಳಿ ಅವನು ತಿಳಿಸ್ದ. ನಾನು ವಿಷಯವನ್ನು ಬದಲಿಸಿದೆ, ಆದರೆ ಮನಸ್ಸಿನಲ್ಲಿ ಒಂದು ತರಹದ ಅಸೂಯೆ ಉಂಟಾಯಿತು. ನಾನು ಮೇಡಮ್ ಅವರನ್ನು ವಾಪಸ್ ಕರ್ಕೊಂಡು ಬರೋಕ್ಕೆ ಹೋದಾಗ ಧೈರ್ಯ ಮಾಡಿ ಕೇಳಿಬಿಟ್ಟೆ. ಅವಳು ನಕ್ಕೆ ಹೇಳಿದ್ಲು, ಅರೆ ನೀನೀಗ ನಮ್ಮ ಕುಟುಂಬದವನಂತೆ, ನಿನ್ನನ್ನು ಪ್ರತ್ಯೇಕವಾಗಿ ಕರೆಯುವ ಅವಶ್ಯಕತೆ ಏನಿದೆ, ನೀನು ಖಂಡಿತ ಬಾ, ನನಗೆ ಬಹಳ ಸಂತೋಷವಾಗುತ್ತೆ. ಅವಳ ಮಾತನ್ನ ಕೇಳಿ ನನ್ನ ಮನಸ್ಸು ಶಾಂತವಾಯಿತು. ಆ ದಿನ ಅರ್ಧ ದಿನದ ಡ್ಯೂಟಿಯ ನಂತರ ನನಗೆ ರಜೆ ಸಿಕ್ತು. ಹಾಫ್ ಡೇ ಆದಮೇಲೆ ರಾತ್ರಿ ನಾನು ಒಂದು ಒಳ್ಳೆಯ ಬಟ್ಟೆ ಧರಿಸಿ ಅವರ ಮನೆಗೆ ತಲುಪದೆ. ಪಾರ್ಟಿ ಶುರುವಾಗಿ ಸ್ವಲ್ಪ ಟೈಮ್ ಆಗಿತ್ತು. ಇವತ್ತು ಹಾಡಿ ಕುಣಿಯೋ ಪ್ರೋಗ್ರಾಮ್ ಇದೆ ಅಂತ ತಿಳಿಯಿತು.
ನಾನು ಮೊದಲು ಇಂಥದ್ದನ್ನ ಎಂದೂ ನೋಡಿರಲಿಲ್ಲ. ಮನಸ್ಸಿನಲ್ಲಿ ಒಂದು ವಿಚಿತ್ರ ಚಡಪಡಿಕೆ ಉಂಟಾಯಿತು. ನಾನು ಎದ್ದು ಹೋಗೋಣ ಅಂದ್ಕೊಳ್ತಿರುವಾಗಲೇ ಮೇಡಮ್ ದೃಷ್ಟಿ ನನ್ನ ಮೇಲೆ ಬಿತ್ತು. ಅವಳು ಮುಗುಳ್ನಕ್ಕಾಗ ನಾನು ನಿಂತುಬಿಟ್ಟೆ. ಸ್ವಲ್ಪ ಸಮಯದ ನಂತರ ನರ್ತಕಿಯರು ಬಂದರು, ಡ್ಯಾನ್ಸ್ ಮಾಡೋರು ಬಂದರು. ನಾನು ಒಂದು ಮೂಲೆಯಲ್ಲಿ ಸುಮ್ಮನೆ ನಿಂತಿದ್ದೆ. ಕೈಯಲ್ಲಿ ಜ್ಯೂಸ್ ಗ್ಲಾಸ್ ಹಿಡಿದು ದೃಷ್ಟಿ ಕೆಳಗೆ ಮಾಡಿದ್ದೆ. ಆಗ ನನ್ನ ಕಣ್ಣು ಎದುರಿಗಿದ್ದವಳ ಮೇಲೆ ಬಿತ್ತು ಮತ್ತು ನನ್ನ ಹೃದಯವೇ ನಿಂತು ಹೋಯ್ತು. ಅಲ್ಲಿ ನೃತ್ಯ ಮಾಡೋರಲ್ಲಿ ನನ್ನ ಚಿಕ್ಕ ತಂಗಿ ಇದ್ಲು. ಯಾವ ತಂಗಿಯ ಮದುವೆಯನ್ನು ನಾನು ಇಷ್ಟೊಂದು ಪ್ರೀತಿ ಮತ್ತು ಶ್ರಮದಿಂದ ಮಾಡಿದ್ನೋ ಅವಳು ಅಲ್ಲಿದ್ಲು. ನನ್ನ ಶರೀರ ಕಲ್ಲಿನಂತಾಯ್ತು. ಯಾರೋ ನನ್ನ ಎದೆಗೆ ಚಾಕುವಿನಿಂದ ಇರಿತಾ ಇರುವಂತೆ ಅನ್ನಿಸ್ತು. ನಾನು ಒಂದು ಕ್ಷಣನೂ ನಿಲ್ಲಲಿಲ್ಲ. ವೇಗವಾಗಿ ಅವಳ ಹತ್ರ ಹೋಗಿ ಅವಳ ಕೈಯನ್ನ ಹಿಡಿದೆ. ಅವಳು ನೃತ್ಯದಲ್ಲಿ ಮುಳುಗಿದ್ಲು, ಡ್ಯಾನ್ಸ್ ಮಾಡ್ತಾ ಇದ್ಲು. ಆದರೆ ನನ್ನನ್ನು ನೋಡಿದ ತಕ್ಷಣ ಅವಳ ಮುಖದ ಬಣ್ಣ ಮಾಸಿ ಹೋಗಿತ್ತು. ಅವಳು ಸ್ತಬ್ಧವಾಗಿ ನಿಂತಳು. ನನ್ನ ಹಿಂದೆ ಸೆರೆದು ಮತ್ತೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ಲು. ಆದರೆ ನನಗೆ ಇದು ಸಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಅವಳ ಕೈಯನ್ನು ಎಳೆದು ಅವಳನ್ನು ಹೊರ ಕರ್ಕೊಂಬಂದೆ. ಹೊರಗೆ ಬಂದ ತಕ್ಷಣ ನಾನು ಅವಳನ್ನ ಕುಲುಕಿ ಹಿಡಿದು ಕೇಳಿದೆ, ನೀನು ಇಲ್ಲಿ ಹೇಗೆ? ನಿನ್ನ ಮದುವೆ ಆಗ್ತಲ್ವಾ? ನಿನ್ನ ಮನೆಯಲ್ಲಿ ಸುಖವಾಗಿದ್ಯಲ್ಲ, ಮತ್ತಿದೆಲ್ಲ ಏನು ಅಂತ. ಅವಳು ಸುಮ್ಮನೆ ಇದ್ಲು. ಅವಳ ಕಣ್ಣುಗಳು ಉದಾಸವಾಗಿದ್ವು. ನಾನು ಇನ್ನು ಏನೋ ಹೇಳೋದಕ್ಕೆ ಹೊರಟಿದ್ದೆ. ಅಷ್ಟರಲ್ಲಿ ಹಿಂದಿನಿಂದ ಮೇಡಮ್ ಅವರ ಧ್ವನಿ ಕೇಳಿತು. ನಾನು ತಿರುಗಿ ನೋಡಿದಾಗ ಅವಳು ಹೇಳಿದ್ಲು, ನಿನಗೇನು ನೆನಪಿಲ್ವೇ? ನಿನ್ನ ತಂಗಿಯನ್ನ ನಿನ್ನ ಮೂಲಕವೇ ಕೋಟೆಗಟ್ಟಲೆ ಹಣಕ್ಕೆ ಮಾರಲಾಗಿತ್ತು. ನಾನು ಜಡ್ಡುಗಟ್ಟಿದಂತೆ ನಿಂತೆ. ಅವಳು ಮುಂದೆ ಹೇಳಿದ್ಲು, ನೀನು ಒಂದು ದೊಡ್ಡ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೆ. ಇದೆಲ್ಲ ಯಾವುದೇ ಕಾಕತಾಳೀಯ ಅಲ್ಲ. ನೀನು ನನ್ನ ಹತ್ತಿರಕ್ಕೆ ಕೆಲಸಕ್ಕೆ ಬಂದಾಗ ನಾನು ನಿನ್ನ ಪೂರ್ಣ ವಿಳಾಸ ಪತ್ತೆ ಮಾಡಿಸ್ದೆ. ಆಗ ನನಗೆ ತಿಳಿತು ನಿನ್ನ ತಂಗಿ ಇಲ್ಲೇ ಇಡೀದೇ ದೇಶದಲ್ಲಿದ್ದಾಳೆ ಅಂತೇಳಿ. ಯಾವ ಕುಟುಂಬದಲ್ಲಿ ನೀನು ಅವಳ ಮದುವೆ ಮಾಡಿಸಿದ್ಯೋ ಅವಳು ಸಾಮಾನ್ಯ ಜನ ಅಲ್ಲ. ಅವಳು ಹುಡುಗಿಯರನ್ನ ಕೊಲ್ಲುವ ಮತ್ತು ಮಾರುವ ಒಂದು ಗ್ಯಾಂಗ್ ಆಗಿದ್ರು. ನಿನ್ನ ತಂಗಿ ಅವರ ಬಲೆನಲ್ಲಿ ಸಿಲುಕಿದ್ಲು. ನಿನಗೆ ಹಣದ ಅವಶ್ಯಕತೆ ಇತ್ತು, ಯಾಕೆಂದ್ರೆ ನಿನ್ನ ಹತ್ರ ಹಣ ಇರಲಿಲ್ಲ. ಅದರ ಲಾಭ ಪಡೆದು ಅವರು ನಿನ್ನಿಂದ ಹಣ ಕಿತ್ತುಕೊಂಡು ನಿನ್ನ ತಂಗಿಯನ್ನ ಇಲ್ಲಿಗೆ ಕರೆಸ್ಕೊಂಡ್ರು. ಇದನ್ನ ಕೇಳಿ ನಾನು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಆರಂಭಿಸಿದೆ. ನನ್ನ ತಂಗಿ ಕೂಡ ಅಳ್ತಾ ಇದ್ಲು. ಅವಳ ಮುಖ ಉದಾಸೀನತೆ ಮತ್ತು ಕಣ್ಣುಗಳ ಕೆಳಗಿನ ಕಪ್ಪು ಕಲೆಗಳು ಅವಳು ಎಷ್ಟು ನೋವು ಅನುಭವಿಸಿದಾಳೆ ಅಂತ ಹೇಳ್ತಾ ಇದ್ವು. ನಾನು ಅವಳ ಮುಂದೆ ತಲೆ ಬಗ್ಗಿಸಿ ಕ್ಷಮೆಯನ್ನ ಕೇಳಿದೆ. ಇದೆಲ್ಲ ನನಗೆ ತಿಳಿಯದೆ ಆದ ತಪ್ಪು. ಆ ಮಹಿಳೆ ತನ್ನ ಪ್ರಾಣ ಉಳಿಸಿದ್ದಕ್ಕೆ ಬದಲಾಗಿ ನನ್ನ ಮೇಲೆ ಬಹಳ ದೊಡ್ಡ ಉಪಕಾರ ಮಾಡಿದ್ರು. ಅವರು ನನ್ನ ತಂಗಿಯನ್ನ ಗೌರವದಿಂದ ಭಾರತಕ್ಕೆ ಕಳಿಸಿದ್ರು. ಅವಳ ವಿಚ್ಛೇದನ ಮಾಡಿಸಿದ್ರು ಮತ್ತು ನನ್ನನ್ನು ಕೆಲಸದಿಂದಲೂ ತೆಗೀಲಿಲ್ಲ. ಇಂದು ನಾನು ಅದೇ ಮನೆಯಲ್ಲಿ ಕೆಲಸ ಮಾಡ್ತೀನಿ. ನಾನು ನನ್ನ ತಂಗಿಯ ಮದುವೆಯನ್ನ ನನ್ನ ಒಬ್ಬ ನಂಬಿಕಸ್ಥ ಸಂಬಂಧಿಕನ ಜೊತೆ ಮಾಡಿಸ್ದೆ. ತಾಯಿಯನ್ನ ಕೂಡ ಸೌದಿಗೆ ಕರೆಸ್ಕೊಂಡಿದ್ದೇನೆ ಮತ್ತು ಈಗ ನಾನು ನನ್ನ ಮದುವೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಆದರೆ ಯಾವಾಗಲೂ ಆ ದಿನದ ಮಾತು ನೆನಪಾದಾಗ ನನ್ನ ಹೃದಯ ನಡುಗುತ್ತೆ. ಜನರು ಇಷ್ಟು ಮೋಸಗಾರರು ಮತ್ತು ಚಾಲಾಕಿಗಳು ಹೇಗೆ ಆಗಿರೋದಕ್ಕೆ ಸಾಧ್ಯ? ಇಷ್ಟು ದೊಡ್ಡ ಸಂಚನ್ನ ಯಾರಾದರೂ ಹೇಗೆ ರೂಪಿಸೋದಕ್ಕೆ ಸಾಧ್ಯ? ನನ್ನ ಜೊತೆ ಹೀಗಾಗುತ್ತೆ ಅಂಥೇಳಿ ನಾನು ಕನಸಿನಲ್ಲೂ ಯೋಚನೆ ಮಾಡಿರಲಿಲ್ಲ. ಆದರೆ ನಿಜ ಹೇಳಬೇಕು ಅಂದರೆ, ನೀವು ಮನಸ್ಸಿನಿಂದ ಯಾರಿಗಾದ್ರೂ ಒಳ್ಳೆಯದನ್ನ ಮಾಡಿದ್ರೆ, ನಿಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಯಾರಿಗಾದ್ರೂ ಸಹಾಯ ಮಾಡಿದ್ರೆ, ದೇವರು ನಿಮ್ಮನ್ನ ಎಂದಿಗೂ ಒಬ್ಬಂಟಿಯಾಗಿ ಬಿಡೋದಿಲ್ಲ. ಆ ಮಹಿಳೆಯ ದಯೆ ಕರುಣೆ ನನ್ನ ಜೀವನಕ್ಕೆ ಹೊಸ ದಿಕ್ಕನ್ನ ನೀಡಿತು. ಹೇಗುತ್ತಿ ಇವತ್ತಿನ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರದ ಕತೆ ನಿಮಗೆ ಬೇಕು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಅದೇ ಥರದ ಕತೆಗಳನ್ನು ತರ್ತೀವಿ. ಧನ್ಯವಾದಗಳು.